ಸಚಿವ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಹಾವು ಏಣಿ ಆಟ ಶುರುವಾಗಿದೆ. ಸಿಎಂ ಹಾಗೂ ಮಾಜಿ ಸಿಎಂ ಬಣದ ನಡುವೆ ಒಂದು ಪೈಪೋಟಿ ಈಗಾಗಲೇ ಏರ್ಪಟ್ಟಿದೆ. ಸಚಿವ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಈಗಾಗಲೇ ಹಾವು ಏಣಿ ಆಟ ಶುರುವಾಗಿದೆ. ಸಿಎಂ ಹಾಗೂ ಮಾಜಿ ಸಿಎಂ ಬಣದ ನಡುವೆ ಪೈಪೋಟಿ ಏರ್ಪಟ್ಟಿದೆ. ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಗೊಂದಲ ಮುಂದುವರೆದಿದೆ. ಬೆಳಗ್ಗೆ 10 ಗಂಟೆಗೆ ಸಚಿವರ ಪಟ್ಟಿ ಕೈ ಸೇರುತ್ತೆ ಎಂಬ ಮಾಹಿತಿ ಕೂಡ ಸಿಗ್ತಾ ಇದೆ. ಸಂಜೆ 4 ಗಂಟೆಗೆ ಪ್ರಮಾಣ ವಚನ ಅಂತ ಹೇಳಿ ಮೌಖಿಕವಾಗಿ ಈಗಾಗಲೇ ಮಾಹಿತಿಯನ್ನು ಕೂಡ ನೀಡಲಾಗಿದೆ. ಸಂಪುಟದ ಲಿಸ್ಟ್ನಲ್ಲಿ ಕೆಲ ಅಚ್ಚರಿ ಹೆಸರುಗಳಿರುವಂತಹ ಸಾಧ್ಯತೆ ಇದೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಜೂನ್ 3ನೇ ತಾರೀಕು ಡಿಕೆ ಶಿವಕುಮಾರ್ ಅವರು 13 ಸಚಿವರೊಂದಿಗೆ ಈಗಾಗಲೇ ಪದಗ್ರಹಣವನ್ನು ಸ್ವೀಕರಿಸಿದ್ರು. ಹತ್ರ ಈಗಾಗಲೇ ಅವರು ಆಡಳಿತವನ್ನು ಸ್ವೀಕರಿಸಿ 2 ತಿಂಗಳಾಗ್ತಾ ಬಂದಿದೆ. ಇನ್ನೂ ಕೂಡ ಸಂಪುಟ ವಿಸ್ತರಣೆಯಾಗಿಲ್ಲ. ಈಗ ಯಾಕೆ ತಡ ಆಗ್ತಾ ಇದೆ ಎನ್ನುವ ಪ್ರಶ್ನೆಯೂ ಕೂಡ ಎದುರಾಗ್ತಾ ಇದೆ. ಈ ಹಿಂದೆ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಗೆ ತೆರಳಿದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ತೆರಳಿದ್ರು. ಆ ಹಿನ್ನೆಲೆಯಲ್ಲಿ ಅದು ಸ್ವಲ್ಪ ತಡ ಆಗಿತ್ತು. ಜೊತೆಗೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಏನಿತ್ತು, ಅಂತಹ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ನಾಯಕರಿನ ಪ್ರೊಟೆಸ್ಟ್ ಮಾಡಲಾಗ್ತಾ ಇತ್ತು. ಅದಾದ ಬಳಿಕ ಇದೀಗ ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಅವರು ಕೂಡ ದೆಹಲಿಗೆ ತೆರಳಿದಂತಹ ಸಂದರ್ಭದಲ್ಲಿ ಮೂವರೂ ನಾಯಕರು ಕೂಡ ಬೇರೆ ಬೇರೆ ಹೆಸರುಗಳನ್ನು ಸೂಚಿಸಿದ್ರು. ಬೇರೆ ಬೇರೆ ಪಟ್ಟಿಯನ್ನು ಹೈಕಮಾಂಡ್ ನಾಯಕರಿಗೆ ರವಾನೆಯನ್ನ ಮಾಡಿದ್ರು. ಆಗ ಹೈಕಮಾಂಡ್ ನಾಯಕರು ಮೂವರೂ ಈ ರೀತಿ ಬೇರೆ ಬೇರೆ ಪಟ್ಟಿಗಳನ್ನು ನೀವು ನೀಡಿದ್ರೆ ನಾವು ಏನು ಮಾಡಬೇಕು, ಮೂವರು ಕೂಡ ಮಾತುಕತೆಯನ್ನು ನಡೆಸಿ ಫೈನಲ್ ಮಾಡಿ ಅಂತ ಹೇಳಿದ್ರು. ಇಂದು ಸಚಿವರ ಪ್ರಮಾಣ ವಚನದ ಬಗ್ಗೆ ಸ್ಪಷ್ಟತೆಯೇ ಇಲ್ಲ. ಎಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸುವಂತಹ ಬಗ್ಗೆ ಮಾಹಿತಿ ಕೂಡ ಇಲ್ಲ. ಹಾಗಾಗಿ ಇವತ್ತಾದ್ರೂ ಆಗುತ್ತಾ ಇಲ್ವಾ ಅನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಹೀಗಾಗಿ ಗೊಂದಲದಲ್ಲಿರುವಂತಹ ಸಚಿವ ಸ್ಥಾನದ ಆಕಾಂಕ್ಷಿಗಳು ಲೋಕಭವನಕ್ಕೂ ಕೂಡ ಲಿಖಿತ ಮಾಹಿತಿಯನ್ನ ನೀಡುವ ಸಿಎಂ ಕಚೇರಿ ಕೇವಲ ಮೌಖಿಕ ಸೂಚನೆಯನ್ನ ಮಾತ್ರ ನೀಡಿದ್ದಾರೆ. ಸಿಎಂ ಕಚೇರಿಯಿಂದ ಈಗಾಗಲೇ ಮೌಖಿಕ ಮಾಹಿತಿಯನ್ನು ನೀಡಿರೋದ್ರಿಂದ ಸಾಕಷ್ಟು ಗೊಂದಲಗಳು ಮೂಡ್ತಾ ಇದೆ. ಯಾಕೆ ತಡ ಆಗ್ತಾ ಇರಬಹುದು ಅನ್ನೋ ಕುತೂಹಲ ಕೂಡ ಮೂಡ್ತಾ ಇದೆ. ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಹಲವು ನಾಯಕರು ಕೂಡ ಈಗಾಗಲೇ ಭೇಟಿಯನ್ನ ಮಾಡಿದ್ರು. ನಮಗೂ ಕೂಡ ಒಂದು ಅವಕಾಶವನ್ನ ನೀಡಿದ್ರೆ ನಾವು ಕೂಡ ಸರಿಯಾದ ರೀತಿಯಲ್ಲಿ ಕೆಲಸವನ್ನ ನಿರ್ವಹಿಸ್ತೇವೆ, ರಾಜ್ಯದ ಅಭಿವೃದ್ಧಿಗಾಗಿ ನಾವು ಕೂಡ ಶ್ರಮ ವಹಿಸ್ತೇವೆ ಅಂತ ಹೇಳಿ ಹೈಕಮಾಂಡ್ ನಾಯಕರ ಬಳಿ ಅಂದ್ರೆ ದೆಹಲಿಗೆ ತೆರಳಿ ಕೆಲವೊಂದಷ್ಟು ಶಾಸಕರು ಈಗಾಗಲೇ ಲಾಬಿ ನಡೆಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು. ಈಗಾಗಲೇ ಅಂತಿಮವಾಗಿ ಒಂದು ಪಟ್ಟಿ ಫೈನಲ್ ಆಗಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ ಅಧಿಕೃತವಾಗಿ ಪಟ್ಟಿ ಫೈನಲ್ ಆಗಿದೆಯಾ ಇಲ್ವಾ ಅನ್ನುವ ಮಾಹಿತಿ ಲಭ್ಯವಾಗಿಲ್ಲ. ಹಾಗಾಗಿ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಇನ್ನು ಎಷ್ಟು ದಿನ ಆಗಬಹುದು ಅನ್ನೋ ಕುತೂಹಲ ಮೂಡಿಸ್ತಾ ಇದೆ. ಜೊತೆಗೆ ಕೆಲವೊಂದಷ್ಟು ಶಾಸಕರ ಹೆಸರು ಕೂಡ ತಳುಕು ಹಾಕ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ HC ಬಾಲಕೃಷ್ಣ ಇರಬಹುದು, ಜೊತೆಗೆ ಡಿಕೆ ಶಿವಕುಮಾರ್ ಅವರ ಆಪ್ತರಿಗೂ ಕೂಡ ಒಂದು ಸಚಿವ ಸ್ಥಾನ ನೀಡುವಂತಹ ಸಾಧ್ಯತೆ ಇದೆ. ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್ ಅವರು ಕೂಡ ಕೆಲವೊಂದಷ್ಟು ಹೆಸರನ್ನ ಸೂಚಿಸಿದ್ದಾರೆ. ಯಾರಿಗೆ ಸಚಿವ ಸ್ಥಾನ ಸಿಗಬಹುದು, ಮಂತ್ರಿಗಿರಿ ಸಿಗಬಹುದು ಅನ್ನೋ ಪ್ರಶ್ನೆ ಎದುರಾಗಿದೆ. KC ವೇಣುಗೋಪಾಲ್ ಸಿದ್ಧಪಡಿಸಿದಂತಹ ಪಟ್ಟಿಗೆ ಅಪಸ್ವರ ಕೇಳಿ ಬಂದಿದೆ. ರಾಜ್ಯ ಕಾಂಗ್ರೆಸ್ ನಾಯಕರಿಂದಲೇ ಅಪಸ್ವರ ಕೇಳಿ ಬಂದಿರುವಂತಹ ಮಾಹಿತಿ ಸಿಗ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಸೇರಿಸಬೇಕೆಂದು ಹೇಳಿ DK ಶಿವಕುಮಾರ್ ಅವರು ಒತ್ತಡ ಹಾಕ್ತಾ ಇದ್ದಾರಂತೆ. ಈಗಾಗಲೇ ಆರತಿ ಕೃಷ್ಣ ಹೆಸರನ್ನ ಫೈನಲ್ ಮಾಡಿದ್ದಾರೆ ವರಿಷ್ಠರು. ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರನ್ನ ಹಾಕಬೇಕು, ಸೇರಿಸಬೇಕು. ಸಂಪುಟ ಸೇರ್ಪಡೆಗೆ ಈಗಾಗಲೇ ತೀವ್ರ ಒತ್ತಡ ಕೇಳಿ ಬರ್ತಾ ಇದೆ. ಇಂದು ಸಿಎಂ ಮತ್ತೆ ದೆಹಲಿಗೆ ತೆರಳಿದ್ರು ಕೂಡ ಅದರಲ್ಲಿ ಆಶ್ಚರ್ಯ ಪಡಬೇಕಾದಂತಹ ವಿಚಾರ ಏನಿಲ್ಲ. ಇಂದು ಸಿಎಂ DK ಶಿವಕುಮಾರ್ ಅವರು ಕಾರ್ಯಕ್ರಮ ಪಟ್ಟಿ ಖಾಲಿ ಇದೆ, ಕೇವಲ ಕಾರ್ಯಕ್ರಮವನ್ನ ಕಾಯ್ದಿರಿಸಲಾಗಿದೆ ಎಂದಷ್ಟೇ ಪಟ್ಟಿಯನ್ನ ಸಿದ್ಧ ಮಾಡಲಾಗಿದೆ. ಹೀಗಾಗಿ ಇಂದು ಅಥವಾ ಬುಧವಾರ ಸಂಪುಟ ವಿಸ್ತರಣೆಯಾಗುವಂತಹ ಸಾಧ್ಯತೆ ಇದೆ. ಇವತ್ತು ಇಲ್ಲ ಅಂತಂದ್ರೆ ನಾಡಿದ್ದು. ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ ಕೆಲವೊಂದಷ್ಟು ಸಚಿವರ ಲಿಸ್ಟ್ ಅನ್ನ ರೆಡಿ ಮಾಡಿದ್ದಾರೆ. ಆ ಲಿಸ್ಟ್ನಲ್ಲಿ ಅಪಸ್ವರ ಕೇಳಿ ಬರ್ತಾ ಇದೆಯಂತೆ. ನಾವೊಂದು ಹೆಸರು ಕೊಟ್ಟಿದ್ವಿ, ಆದ್ರೆ ನೀವು ಬೇರೆ ಯಾರನ್ನೋ ಫೈನಲ್ ಮಾಡಿದೀರಾ ಅಂತ ಹೇಳಿ ಅಪಸ್ವರ ಕೇಳಿ ಬರ್ತಾ ಇದೆ. ಜೊತೆಗೆ ಇವರು DK ಶಿವಕುಮಾರ್ ಸಿಎಂದು ಏನು ಲಿಸ್ಟ್ ಇರುತ್ತೆ, ದಿನಚರಿ ಏನಿರುತ್ತೆ, ಆ ಲಿಸ್ಟ್ ಅಲ್ಲಿ ಇವತ್ತು ಪದಗ್ರಹಣ ಕಾರ್ಯಕ್ರಮವನ್ನೇ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಇವತ್ತು ಪದಗ್ರಹಣ ಕಾರ್ಯಕ್ರಮ ಇದೆಯಾ, ಸಚಿವರ ಲಿಸ್ಟ್ ರೆಡಿಯಾಗಿದೆಯಾ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂತದ್ದು.
ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ರೂಪೇಶ್, ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ರು ಯಾವಾಗ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ. ಇವತ್ತಾದ್ರೂ ಇದಕ್ಕೆ ತೆರೆ ಬೀಳುತ್ತಾ? ಸಚಿವರ ಲಿಸ್ಟ್ ಈಗಾಗಲೇ ಏನಾದರೂ ರೆಡಿ ಆಗಿದೆಯಾ, ಇಲ್ಲ ಮುಂದೂಡುವಂತಹ ಸಾಧ್ಯತೆ ಏನಾದರೂ ಇದೆಯಾ? ಕಂಪ್ಲೀಟ್ ಡೀಟೇಲ್ಸ್ ನೀಡೋದಾದ್ರೆ. ತೇಜಸ್ವಿನಿ, ಇವತ್ತು ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂತೆ ಒಂದು ಅಂತಿಮ ನಿರ್ಧಾರ ಹೊರಬರಬಹುದು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಕೆ.ಸಿ. ವೇಣುಗೋಪಾಲ್ ಅವರು ಎಷ್ಟೊತ್ತಿಗೆ ರಾಜ್ಯಕ್ಕೆ ಬರ್ತಾರೆ ಇದರ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗಿರುತ್ತೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಬೇರೆ ಕಾರ್ಯಕ್ರಮ, ಯಾಕಂತ ಹೇಳಿದ್ರೆ ಪ್ರತಿದಿನ ಕೂಡ ಅಧಿಕೃತ ಒಂದಿಷ್ಟು ಕಾರ್ಯಕ್ರಮ ಹಾಕೊಳ್ತಾ ಇದ್ರು. ಆದ್ರೆ ಇದು ಯಾವುದೇ ರೀತಿಯಾಗಿ ಅಧಿಕೃತ ಕಾರ್ಯಕ್ರಮವನ್ನ ಸಿಎಂ ಡಿ ಕೆ ಶಿವಕುಮಾರ್ ಹಾಕೊಂಡಿಲ್ಲ, ಎಲ್ಲವೂ ಕೂಡ ರಿಸರ್ವ್ ಮಾಡ್ಕೊಂಡಿದ್ದಾರೆ. ಈ ಕಾರಣಕ್ಕೋಸ್ಕರವಾಗಿ ಡಿ ಕೆ ಶಿವಕುಮಾರ್ ಇವತ್ತು ಸಂಪುಟ ಸಂಬಂಧಪಟ್ಟಂತೆ ಕೆ.ಸಿ. ವೇಣುಗೋಪಾಲ್ ಅವರು ಬರ್ತಾರೆ, ಅವ್ರನ್ನ ಭೇಟಿ ಮಾತ್ರ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ಸಂಪುಟ ಫೈನಲ್ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿಗ ರಾಹುಲ್ ಗಾಂಧಿ ಅವರ ಪಟ್ಟಿಯನ್ನ ಕೆ.ಸಿ. ವೇಣುಗೋಪಾಲ್ ಕೈಯಲ್ಲಿ ಕೊಟ್ಟು ಕಳಿಸ್ತಾರೆ. ಆ ಪಟ್ಟಿಯನ್ನ ಇಟ್ಟುಕೊಂಡು ಇವತ್ತು ಚರ್ಚೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಪಟ್ಟಿಯಲ್ಲಿ ಒಂದಿಷ್ಟು ಹೆಸರುಗಳು ಬಿಟ್ಟು ಹೋಗಿರಬಹುದು, ಅಚ್ಚರಿ ಹೆಸರುಗಳು ಸೇರಬಹುದು ಅನ್ನೋ ಲೆಕ್ಕಾಚಾರ. ಹೀಗಾಗಿ ಅಚ್ಚರಿ ಹೆಸರು ಸೇರೋದೇ ಹೋದಾದ್ರೆ ಯಾರನ್ನ ಸೇರುತ್ತೆ, ಅದಕ್ಕೆ ಸಂಬಂಧಪಟ್ಟ ಆಕ್ಷೇಪಗಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಅದೇ ರೀತಿ ಕೆ.ಸಿ. ವೇಣುಗೋಪಾಲ್ ಮುಂದೇನು ಕೂಡ ಕನ್ವಿನ್ಸ್ ಆಗಿಲ್ಲ ಅಂತ ಹೇಳಿದ್ರೆ ಇವತ್ತು ಕೂಡ ದೆಹಲಿಗೆ ಹೋಗುವಂತಹ ಸಂಭವ ಇರುತ್ತೆ. ದೆಹಲಿಗೆ ಹೋಗಿ ಫೈನಲ್ ಪಟ್ಟಿಯನ್ನ ಮಾಡ್ಕೊಂಡು ಬರುವಂತ ಸಾಧ್ಯತೆಗಳಿರುತ್ತೆ. ಇದಕ್ಕೋಸ್ಕರವಾಗಿ ದೊಡ್ಡ ಮಟ್ಟಿಗೆ ಚರ್ಚೆಗಳಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಇವತ್ತು ಏನೇನು ಮಾಡ್ತಾರೆ, ಇವತ್ತು ಹೈಕಮಾಂಡ್ ಕೊಟ್ಟಂತ ಪಟ್ಟಿಯನ್ನು ಒಪ್ತಾರ ಅನ್ನೋದೇ ಇಲ್ಲಿಗ ಬಹುತೇಕ ಪ್ರಶ್ನೆ ಆಗಿದೆ. ಹೀಗಾಗಿ ಇವತ್ತು ಒಂದು ಮಟ್ಟಿಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಯಾವುದೇ ಬೇರೆ ಇರ್ತಕ್ಕಂಥ ಕಾರ್ಯಕ್ರಮ ಹಾಕೊಳ್ಳದೆ ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂತೆ ಕೆ.ಸಿ. ವೇಣುಗೋಪಾಲ್ ಅವರು ಮಧ್ಯಾಹ್ನ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅವರ ಭೇಟಿಗಳಿಗೆ ಕಾಯ್ದು ಕುಳಿತಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಏನೇ ಆದ್ರೂ ಕೂಡ ಇವತ್ತು ನಾಳೆ ಒಳಗಡೆ ಸಂಪುಟ ವಿಸ್ತರಣೆ ಕಸರತ್ತನ್ನ ಮುಗಿಸೋಣ ಅಂತೇಳಿ ಒಂದು ನಿರ್ಧಾರ ಮಾಡ್ಕೊಂಡು ಕಾಣ್ತಾ ಇದೆ. ಹೀಗಾಗಿ ಇವತ್ತು ಬಹುತೇಕವಾಗಿ ಸಂಪುಟ ವಿಸ್ತರಣೆಗೆ ಕೆ.ಸಿ. ವೇಣುಗೋಪಾಲ್ ಎಷ್ಟೊತ್ತಿಗೆ ಬರ್ತಾರೆ, ಯಾವ ರೀತಿ ಪಟ್ಟಿ ಅಂತ ಇದ್ಕೊಂಡು ಬರ್ತಾರೆ, ಅದರ ಮೇಲೆ ಇವತ್ತು ನಿರ್ಧಾರ ಆಗಿರುತ್ತೆ. ಹೀಗಾಗಿ ರಾಹುಲ್ ಗಾಂಧಿ ಅವರು ಒಪ್ಪಿದ್ರೆ ಮಾತ್ರ, ಯಾಕಂತ ಒಂದಿಷ್ಟು 20 ಹೆಸರುಗಳನ್ನ ಕೊಟ್ಟು ಕಳಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ 20 ಹೆಸರುಗಳಲ್ಲಿ ಡಿ ಕೆ ಶಿವಕುಮಾರ್ ಹೇಳುವಂತ ಬಹುತೇಕ ಹೆಸರುಗಳಿಲ್ಲ ಅಂತ ಹೇಳಿದ್ರೆ ಮತ್ತೊಂದಿಷ್ಟು ಆಕ್ಷೇಪ ಸಲ್ಲಿಸುವ ಸಾಧ್ಯತೆ ಇರುತ್ತೆ. ಅದೇ ರೀತಿ ಸಿದ್ದರಾಮಯ್ಯ ಕೂಡ ಒಂದಿಷ್ಟು ಹೆಸರುಗಳನ್ನ ಶಿಫಾರಸು ಮಾಡಿದ್ರು. ಹೀಗಾಗಿ ಆ ಹೆಸರುಗಳು ಕೂಡ ಚರ್ಚೆಗೆ ಬರ್ತಾ ಇದೆ. ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಒಟ್ಟಾರೆ ಇವತ್ತು ಆ ಪಟ್ಟಿಯಲ್ಲಿ ಏನೇನು ಇರುತ್ತೆ, ಪಟ್ಟಿಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಹೆಸರುಗಳಿರುತ್ತೆ, ಅದರ ಮೇಲೆ ಸಂಪುಟ ವಿಸ್ತರಣೆ ಆಗುತ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ರಾಜಭವನಕ್ಕೆ ಈಗಾಗಲೇ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಶಾಮಿಯಾನ ಇರಬಹುದು, ಎಲ್ಲವೂ ಕೂಡ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಹೀಗಾಗಿ ಒಂದು ಆ ತಯಾರಿ ಸಂಬಂಧಪಟ್ಟ ಏನು ಸಮಸ್ಯೆಗಳಾಗೋದಿಲ್ಲ. ಆದ್ರೆ ಈಗ ಪಟ್ಟಿ ಬರೋ ತಡ ಆದ್ರೆ ಮಾತ್ರ ಇವತ್ತು ಮಾಡೋದಿಲ್ಲ ಅಂತ ಹೇಳಿ ಹೇಳಲಾಗ್ತಾ ಇದೆ. ಒಟ್ಟಾರಾಗಿ ಈಗ ಸಂಪುಟ ವಿಸ್ತರಣೆ ಬಹುತೇಕ ಇವತ್ತು ಸಂಜೆ ಹೊತ್ತಿಗೆ ಆಗುತ್ತೆ ಅಂತ ಹೇಳಿದ್ರು ಕೂಡ ಇಲ್ಲಿ ಪಟ್ಟಿಯಲ್ಲೇ ಗೊಂದಲ. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಇನ್ನಾಗುತ್ತಾ ಔಟ್ ಆಗುತ್ತಾ ಅನ್ನೋ ಚರ್ಚೆಗಳಿದೆ. ಅದೇ ರೀತಿಯಾಗಿ ಒಂದಿಷ್ಟು ಶಾರದಾ ಬಚ್ಚೇಗೌಡ ಸೇರಿದಂತೆ ಹಲವಾರು ಜನ ಒಳಗೆ ಬರ್ತಾರೆ ಇಲ್ಲ ಅನ್ನೋ ಚರ್ಚೆಗಳಿದೆ. ಹೀಗಾಗಿ ಅಲ್ಲೇನಾದ್ರೂ ಗೊಂದಲ ಉಂಟಾದ್ರೆ ಸಂಪುಟ ವಿಸ್ತರಣೆ ನಾಳೆ ಹೋಗಬಹುದು. ತೇಜಸ್ವಿನಿ. ಓಕೆ ರೂಪೇಶ್, ಇದೀಗ ಸಂಪುಟ ವಿಸ್ತರಣೆ ಫೈನಲ್ ಲಿಸ್ಟ್ ಏನೋ ಒಂದ್ ಕಡೆ ರೆಡಿ ಆಗಿದೆ. ಈಗ ಮತ್ತೊಂದು ಸುತ್ತಿನ ಸಭೆ ಏನಾದ್ರೂ ನಡೆಸುವಂತಹ ಸಾಧ್ಯತೆ ಇದೆಯಾ? ಯಾರ್ಯಾರಿಗೆ ಮಂತ್ರಿಗಿರಿ ಸಿಗುವಂತಹ ಸಾಧ್ಯತೆ ಇದೆ? ಈಗ ಬಹುತೇಕವಾಗಿ ಒಂದಿಷ್ಟು ಹೆಸರುಗಳು, ಕಾಮನ್ ಹೆಸರುಗಳಂತೇಳಿ ಲಕ್ಷ್ಮಣ ಸವದಿ, ಶರತ್ ಬಚ್ಚೇಗೌಡ, ಲಕ್ಷ್ಮೀ ಹೆಬ್ಬಾಳ್ಕರ್, ಅದೇ ರೀತಿಯಾಗಿ ಕೋಲಾರದಿಂದ ನಾರಾಯಣ ಸ್ವಾಮಿ, ಆ ರೀತಿಯಾಗಿರ್ತಕ್ಕಂಥ ಹೆಸರುಗಳೆಲ್ಲವೂ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಕಲಬುರಗಿಯಿಂದ ಅಜಯ್ ಸಿಂಗ್ ಹೆಸರು ಕೂಡ ಸದ್ಯಕ್ಕೆ ಕೇಳ ಬರ್ತಾ ಇದೆ. ಆದ್ರೆ ಈಗ ಇದೆಲ್ಲವೂ ಕೂಡ ಸಿಎಂ ಕೊಟ್ಟಂತ ಪಟ್ಟಿ. ಅದೇ ರೀತಿಯಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಂತ ಪಟ್ಟಿಗಳು. ಈ ಪಟ್ಟಿಗೆ ಹೈಕಮಾಂಡ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಬದಲಾವಣೆ, ಎಷ್ಟು ಹೆಸರುಗಳು ಕೂಡ ಬದಲಾವಣೆ ಮಾಡಲಿಕ್ಕೂ ಕೂಡ ಸಾಧ್ಯತೆಗಳಿದೆ. ಅದೇ ರೀತಿ ಒಂದಿಷ್ಟು ಅಚ್ಚರಿಗಳ ಮುಖ ರಾಹುಲ್ ಗಾಂಧಿ ಹೇಳ್ತಿರ್ತಕ್ಕೂ ಹೆಂಗ್ ಕ್ಯಾಬಿನೆಟ್ ಮಾಡಬೇಕು ಅಂತ ಹೇಳಿ, ಅದೇ ರೀತಿಯಾಗಿ ಅಚ್ಚರಿಗಳ ಮುಖವನ್ನು ತರಬೇಕು ಅಂತ. ಕಳೆದ ಬಾರಿ ಚುನಾವಣೆಯಲ್ಲಿ ಕೆಲಸ ಮಾಡುವಂತ ಶಾಸಕರಲ್ಲದೆ ಇರತಕ್ಕಂಥ ಪರಿಷತ್ ಇರಬಹುದು ಅಥವಾ ಸದನ ಇರಬಹುದು, ಎರಡರ ಸದನದ ಸದಸ್ಯರಲ್ಲದೆ ಇರತಕ್ಕಂಥ ಎಕ್ಸ್ಪೋರ್ಟ್ ಗಳನ್ನು ತೆಗೆದುಕೊಂಡ್ರೆ ಪಕ್ಷಕ್ಕೆ ಲಾಭ ಆಗಬಹುದು ಅನ್ನೋ ಲೆಕ್ಕಾಚಾರಗಳಲ್ಲೂ ಕೂಡ ಒಂದಿಷ್ಟು ಚಿಂತನೆಗಳು ಮಾಡಲಾಗ್ತಾ ಇದೆ. ಹೀಗಾಗಿನೇ ರಾಹುಲ್ ಗಾಂಧಿ ಅವರು ನೇರವಾಗಿ ಇಂಟರ್ಫಿಯರ್ ಆಗ್ತಾ ಇದ್ದಾರೆ. ಅದೇ ರೀತಿ ರಾಜ್ಯದಲ್ಲಿ ಸರ್ವೆ ಕೂಡ ಮಾಡ್ಕೊಂಡಿದ್ದಾರೆ. ಇದೇ ಕಾರಣಕ್ಕೋಸ್ಕರವಾಗಿ ಸಂಪುಟ ವಿಸ್ತರಣೆ ತಡ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಬಹುತೇಕ ಇದೇ ಕಾಮನ್ ಹೆಸರುಗಳಿರುತ್ತೆ. ಒಂದೆರಡು ಮೂರು ಅಚ್ಚರಿ ಹೆಸರುಗಳು ಇದ್ರೂ ಕೂಡ ನಾವು ಅಚ್ಚರಿ ಪಡಬೇಕಾಗಿಲ್ಲ. ರಾಹುಲ್ ಗಾಂಧಿ ಅವರು ಹೆಂಗ್ ಕ್ಯಾಬಿನೆಟ್ ಅಂತ ಇದ್ದಾರೆ. ಆದ್ರೆ ಹೆಂಗ್ ಕ್ಯಾಬಿನೆಟ್ ಮಾಡ್ಲಿಕ್ಕೆ ಸಿಎಂ ಅದೇ ರೀತಿಯಾಗಿ ಮಾಜಿ ಸಿಎಂ ಒಪ್ತಾ ಇಲ್ಲ. ಯಾಕಂತ ಎಲ್ಲರೂ ಹೆಂಗಿದ್ದವರಿಗೆ ಕೊಟ್ಟರೆ ಮತ್ತೆ ಸಮಸ್ಯೆ ಸೃಷ್ಟಿ ಆಗಬಹುದು. ಇದಕ್ಕೋಸ್ಕರ ಹೆಂಗಂತಲ್ಲ ಮಿಡಲ್ ಏಜ್ ಅನ್ನ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಹೇಳೋದು 55 ವರ್ಷದ ಮೀನ್ ಇರಬೇಕು. ಮೀನ್ ಅಂತ ಹೇಳಿದ್ರೆ ಎಲ್ಲರ, ಈಗ ಕ್ಯಾಬಿನೆಟ್ ಇರ್ತಕ್ಕಂಥ ಎಲ್ಲರ ಒಂದು ವಯಸ್ಸನ್ನು ಕೂಡ ಒಂದು ಭಾಗಿಸಿ ಎಷ್ಟು 20 ಜನಕ್ಕೆ ಭಾಗಿಸಿದ್ರೆ ಅದರ ಒಟ್ಟಾರೆ ಸರಾಸರಿ ವಯಸ್ಸು ಎಷ್ಟಾಗಬೇಕು ಅಂತ 55 ಆಗಬೇಕು ಅಂತ ಹೇಳಿ. ಆದ್ರೆ ಈಗ ಆ ವಯಸ್ಸು ಬರ್ತಾ ಇಲ್ಲ,
65 70ರವರೆಗೂ ಕೂಡ ಹೋಗ್ತಾ ಇದೆ. ಹೀಗಾಗಿನೇ ಒಂದಿಷ್ಟು ಗೊಂದಲಗಳಾಗ್ತಾ ಇದೆ. ಹೀಗಾಗಿ ರಾಹುಲ್ ಗಾಂಧಿ ಯಾರ್ಯಾರನ್ನೆಲ್ಲ ಸಜೆಸ್ಟ್ ಮಾಡ್ತಾರೋ ಅದನ್ನು ಸಾರಾಸಗಟಾಗಿ ಸಿಎಂ ಅಥವಾ ಮಾಜಿ ಸಿಎಂಗೆ ತಳ್ಳಿ ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಇವತ್ತು ಪಟ್ಟಿ ಬರುತ್ತೆ. ಪಟ್ಟಿ ಬಂದ ಬಳಿಕವಾಗಿ ಸಿಎಂ ನಿಲುವೇನಾಗಿರುತ್ತೆ ಅದರ ಮೇಲೆ ಇವತ್ತು ಸಂಪುಟ ವಿಸ್ತರಣೆ ಆಗುತ್ತಾ, ಪ್ರಮಾಣ ವಚನ ಸ್ವೀಕಾರ ಆಗುತ್ತಾ ಇಲ್ಲ ಅನ್ನೋದು ನೋಡ್ಬೇಕಾಗುತ್ತೆ. ತೇಜಸ್ವಿನಿ. ಓಕೆ, ಧನ್ಯವಾದ ರೂಪೇಶ್ ಬೈಂದೂರು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.